ನಿಮ್ ಜೊತೆ ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ಸುತ್ತೆ. ನಿಮ್ ಜೊತೆ ಇದ್ರೆ ಬೋರ್ ಆಗಲ್ಲ. ತನ್ಮಯ್ ಖುಷಿಯಲ್ಲಿದ್ದಾನೆ, ಇದೇ ಸರಿಯಾದ ಸಮಯ ಅವನ್ ವಿಷಯ ಹೇಳೇ ಬಿಡೋಣ. ಯಾಕೆ ಹೇಳ್ತಿದ್ರಿ? ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು, ಸ್ವಲ್ಪ ಹೇಳಿದ್ಯಾ? ನನ್ ಬಗ್ಗೆ ಏನ್ ಅನ್ಸುತ್ತೆ? ನಿಮ್ ಬಗ್ಗೆನಾ? ಖುಷಿ ಅನ್ಸುತ್ತೆ. ಯಾವಾಗ್ಲೂ ನಿಮ್ ಜೊತೆ ಹೀಗೆ ಇರ್ಬೇಕು ಅನ್ಸುತ್ತೆ. ನಿಮ್ ಮಾಡೋ ಜೋಕ್ ಕೇಳ್ಕೊಂಡೇ ಇರ್ಬೇಕು ಅನ್ಸುತ್ತೆ. ಹಾಗಾದ್ರೆ ನನ್ ಮನ್ಸಲ್ಲಿರೋ ಒಂದ್ ಆಸೆನ ಹೇಳ್ತೀನಿ, ನೀನ್ ಬೇಜಾರ್ ಮಾಡ್ಕೋಬಾರ್ದು. ಅಯ್ಯೋ ಹೇಳಿ, ನನಗ್ ಬೇಜಾರಾಗುವಂತದ್ದು ನೀವ್ ಯಾವತ್ತೂ ಹೇಳೇ ಇಲ್ಲ. ತನ್ಮಯ್ ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಆದ್ರೂ ಹೇಳ್ತೀನಿ. ಅವರಲ್ಲಿ ನಾನು ಒಬ್ನಾಗ್ಬೇಕು ಅಂತ ಆಸೆ ನನಗೆ. ಮನೇಲಿ ಒಬ್ಬರಾಗ್ಬೇಕಾ? ಮನೇಲಿ ಒಬ್ರು ಹಾಕಿದ್ರಲ್ಲ. ಅದು ಹಾಗಲ್ಲ ಕಣೋ, ನಿಮ್ಮಮ್ಮನ ಮದ್ವೆ ಆಗಿ ನಿನ್ಗೆ ತಂದಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೋಬೇಕು ಅನ್ಕೊಂಡಿದ್ದೀನಿ. ಈ ವಿಷಯ ಎಲ್ಲ ಮಾತಾಡ್ಬಾರ್ದಿತ್ತು, ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ನಿಂತ್ಕೊಳ್ಳೋ. ತನ್ಮಯ್, ನಾನ್ ನಿನ್ ಬೇಜಾರ್ ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ವೆರಿ ಸಾರಿ. ಈ ವಿಷಯಕ್ಕೆ ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅನ್ಸುತ್ತೆ. ಹೆಂಗಿತ್ತು ಚಮತ್ತು? ನಂಗೆ ತುಂಬಾ ಟೆನ್ಷನ್ ಆಗಿತ್ತು ಕಣ. ನೀವು ಟೆನ್ಷನ್ ಆಗ್ಲಿ ಅಂತ ಹೀಗ್ ಮಾಡಿದ್ದು. ನೀವು ನಮ್ಮಮ್ಮನ ಮದ್ವೆ ಆಗ್ತೀರಾ ಅಂದ್ರೆ ನನಗೆ ಡಬ್ಬಲ್ ಓಕೆ. ಯಾಕಂದ್ರೆ ನೀವು ನಂಗೆ ತುಂಬಾ ಇಷ್ಟ. ನೀವು ತುಂಬಾ ಒಳ್ಳೆಯವರು. ಪಪ್ಪನ್ ತರ ಅಲ್ಲ ನೀವು. ನಮ್ಮಮ್ಮ ಪಾಪ ತುಂಬಾ ಕಷ್ಟಗಳನ್ನ ಫೇಸ್ ಮಾಡಿದಾಳೆ. ಅಪ್ಪ ಅವಳಿಗೆ ತುಂಬಾನೇ ನೋವು ಮಾಡಿದ್ದಾರೆ. ಹಾಗೆ ಮಾಡಲ್ಲ. ಅಮ್ಮನ ತುಂಬಾ ಚೆನ್ನಾಗಿ ನಡ್ಕೋತೀರಾ. ಯಾವಾಗ್ಲೂ ಖುಷಿಯಾಗಿರೋ ತರ ನಡ್ಕೋತೀರಾ. ನೀವು ನಮ್ಮ ಮನೆಗೆ ಬರೋದು ನಂಗೆ ತುಂಬಾ ಇಷ್ಟ ಇದೆ ಅಂಕಲ್. ಭಾಗ್ಯ, ಆರಾಮಾಗಿದ್ಯಾ? ಒಳಗಡೆ ಇದ್ದಾನೆ. ನೀನ್ ಗೆದ್ದೆ ಅನ್ನೋ ಫೀಲಾ? ನನ್ನನ್ನೇನ್ ನೀನ್ ಅನ್ಕೊಂಡಿದ್ಯಾ? ಇನ್ನೊಬ್ರು ಮನೆ ಹಾಳ್ ಮಾಡಿ ಖುಷಿ ಪಡೋದಕ್ಕೆ. ಇನ್ನೊಬ್ರು ಮನೆ ಹಾಳ್ ಮಾಡಿ ಖುಷಿ ಪಡೋದೇನಿದ್ರು ನಿನ್ನಂತವ್ರ ಕೆಲ್ಸ. ಭಾಗ್ಯ, ಸುಮ್ನೆ ಇರಿಟೇಟ್ ಮಾಡ್ಬಿಡ. ಅಯ್ಯೋ ನಾನ್ ಏನ್ ಮಾಡ್ದೆ ಈಗ? ಪಾಡಿಗೆ ನಾನು ಸುಮ್ನೆ ನಿಂತಿದ್ದೆ. ನೀನೇ ಬಂದು ಕರ್ದು ಬೈಸ್ಕೊತೀವಳು ನೀನೆ, ಕೆಣ್ಕೊಳ್ಳೋ ನೀನೆ, ಅವಮಾನ ಮಾಡಿಸ್ಕೊಂಡು ಕೋಪ ಮಾಡ್ಕೊಳ್ಳೋಳು ನೀನೆ. ಮರ್ಯಾದೆಯಿಂದ ಹೊರಡು. ನಿನ್ ಕೆಲ್ಸ ಏನಿದ್ಯೋ ನೋಡ್ಕೊ. ಮಾಡ್ದೆ ನಿನ್ ಗಂಡ ಹತ್ರ ಮಾತಾಡ್ದ? ಜೀವನೊಬ್ಬ ಗ್ಲಾಸ್ ಹೊಡ್ದಾಕ್ಲಾ? ಈ ಗ್ಲಾಸ್ ಹೊಡ್ದಾಕಿದ್ರೆ ಇವಾಗ ನಿನ್ ದುಡ್ಡು ಸಿಗತ್ತಾ? ಯಾರಿಗೆ ಯಾಮರ್ತಿದ್ಯಾ? ನಾವೇ ಕಳ್ರು, ನಮ್ಮ ಹತ್ರನೇ ಕಳ್ಳಾಟನ. ನೀನೆಂತ ಕಳ್ಳಿರ್ಬೇಕಲ್ಲ? ಈ ಕಳ್ಳಿ ಗಿಳ್ಳಿ ಅಂದ್ರೆ ಸರಿ ಇರಲ್ಲ. ಮತ್ತೆ ಮಾಡಿ ಓಡೋರ್ಗೆ ಏನನ್ಬೇಕು? ನಾವು ದುಡ್ಡು ಕೊಡ್ತೀಯ ಕೊಡಲ್ವಾ? ನೀನ್ ಕೊಡು ಅಂದ ತಕ್ಷಣ ಕೊಡೋದಕ್ಕೆ ನನ್ನ ಹತ್ರ ದುಡ್ಡಲ್ಲಿದೆ. ಹೋಗಾರೆ ನಿನ್ನ ಹತ್ರ ಕೊಡೋದು ದುಡ್ಡಿಲ್ವಾ? ಹಂಗಾರೆ ಈ ಗ್ಲಾಸು ಹಾಗೆ ಮಾಡ್ಬೇಡ. ಡಬ್ಬೆಲ್ಲ ನನ್ನ ಹತ್ರ ಬೇಡ, ಅಷ್ಟು ದುಡ್ಡು ಕೊಡು. ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕಾರ್ ಗ್ಲಾಸ್ ಹೊಡೆದಾಕ್ತೀನಿ. ಏನು ನನಗ್ ನೀನು ಮೋಸ ಮಾಡೋ ಉದ್ದೇಶ ಇಲ್ಲ, ಬಟ್ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೇ. ಒಂದ್ ವಾರ ಟೈಮ್ ಕೊಡು. ನೀನು 30,000 ಯಾಕೆ? 3 ಲಕ್ಷ ದುಡ್ಡು ಕೊಡ್ತೀನಿ. ಅದು ನಾವೇ ಟೋಪಿ ಹಾಕೋರು, ನಮ್ಗೆ ಟೋಪಿ ಹಾಕ್ತೀಯಾ? ನನಗ್ 30 ಅಂದ್ರೆ ಏನು ಅಂತ ಗೊತ್ತಿಲ್ಲ. ನ್ಯಾಯ ಅಂದ್ರೆ ಶ್ರೇಷ್ಠ, ಶ್ರೇಷ್ಠ ಅಂದ್ರೆ ನ್ಯಾಯ. ನನ್ಗೆ ಇನ್ನೊಂದ್ ವಾರಕ್ಕೆ 20 ಕೋಟಿ ಬರುತ್ತೆ. ಅವಾಗ ನಿಂಗೆ ಪಕ್ಕ ಕೊಡ್ತೀನಿ. ಇದೆಲ್ಲ ನಾನು ನಂಬಲ್ಲ. ಫಸ್ಟ್ 30,000 ಕೊಡು. ಅಯ್ಯೋ ನನ್ನ ಹತ್ರ ಇಲ್ಲ ಈಗ. ದುಡ್ಡಿಲ್ಲ ಅಂದ್ರೆ ಏನಂತೆ? ಕತ್ತಲಿರೋ ಕಿರುಸರ ಕೊಡು. ನಿಂಗೆ 3 ಲಕ್ಷ ಬೇಡ, 30,000ನೇ ಸಾಕಾ? ಕರೆಕ್ಟ್ ಆಗಿ ಯೋಚನೆ ಮಾಡು. ಈಗ ತಗೊಂಡ್ರೆ 30,000, ಇನ್ನೊಂದ್ ವಾರ ಬಿಟ್ಟು ತಗೊಂಡ್ರೆ 3 ಲಕ್ಷ. ಯೋಚನೆ ಮಾಡು, ಯಾವ್ದು ಬೇಕು ನಿಂಗೆ? ಬೇಕು, ಆದ್ರೆ ನೀನು ನಂಬೋದು ಹೇಗೆ? ನಿಂಗೆ ಅಷ್ಟು ಡೌಟ್ ಇದ್ರೆ ನನ್ ಕಾರ್ ನಂಬರ್ ತಗೋ, ಬೇಕಾದ್ರೆ ನನ್ ಮನೆ ಅಡ್ರೆಸ್ ಕೊಡ್ತೀನಿ. ನೀನ ಅಡ್ರೆಸ್ ಕೊಟ್ಟಿದ್ರೆ? ಅಯ್ಯೋ ಮಾರಯ್ಯ, ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಒಂದ್ ಕೆಲ್ಸ ಮಾಡು, ನನ್ ನಂಬರ್ ತಗೋ, ನೀನ್ ಫೋನ್ ಮಾಡು. ಯಾಕೋ ನಿನ್ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಕೊಡು, ಮಿಸ್ಕಾಲ್ ಕೊಡ್ತೀನಿ. ರಿಂಗ್ ಆಗುತ್ತಿಲ್ಲ ನೋಡ್ತೀನಿ. ಕಡಲಿರೋ ಅಡ್ರೆಸ್ ಅದು ನನ್ ಗಂಡನ ಮನೆ ಅಡ್ರೆಸ್. ಬೇಕಾದ್ರೆ ಫೋಟೋ ತಗೋ, ಇಲ್ಲಿಗ್ ಬಾ. ಅಂಜಿ ಪಿಂಜಿ ಅನ್ಕೊಂಡಿದ್ಯಾ? ಇದು ವಾರ ಬಿಟ್ರೆ ನಾನು ಕೋಟ್ಯಾಧಿಪತಿ. ಕೋಟಿ ಬಂದಾಗ ನಿಂಗೆ ಲಕ್ಷ ಗೊತ್ತಾಗ್ತೀನಿ. ಹೋಗು ಬಿಡ್ರೆ ಒಂದ್ ವಾರ ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಇದಾನೆ. ಏನ್ ಡಾಕ್ಯುಮೆಂಟ್ಸ್ ಇದು? ನಿಮ್ ಕಂಪನಿಯಿಂದ ತಾಂಡಾ ಐಡಿಯಾ ಬರ್ಬೇಕಾಗಿರೋ ಶೇರ್ ಕಂಪ್ಲೇಂಟ್. ಇದನ್ನ ನಾನು ಕೋರ್ಟಿಗೆ ಪ್ರೆಸೆಂಟ್ ಮಾಡ್ತೀನಿ. ವಿಮನ್ ಕಾರ್ಡ್ ನ ಪ್ಲೇ ಮಾಡ್ತೀನಿ. ಆಗ ಕೇಸ್ ನನ್ ಪರ ಆಗತ್ತೆ. ಕಂಪನಿಯಿಂದ ದೊಡ್ಡ ಅಮೌಂಟ್ ನನಗೆ ಕೊಡ್ಬೇಕಾಗತ್ತೆ. ಇದೆಲ್ಲ ನೀನ್ MD ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ಆಗತ್ತೆ ಕನಿಕಾ. ಅದೇ ನಿಂಗ್ ಡಿಸ್ಅಡ್ವಾಂಟೇಜ್. ಪ್ರಾಬ್ಲಮ್ ಆದ್ರೂ ಆಗ್ಬೋದು. ಮಾತಾಡ್ತಿದ್ಯಾ ಶ್ರೇಷ್ಠ? ಪ್ಲೀಸ್ ಹಾಗೆಲ್ಲ ಮಾಡ್ಬೇಡ. ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ನನ್ನ ಮೇಲೆ ತಿರುಗಿ ಬೀಳ್ತಾರೆ. ಪ್ರಾಬ್ಲಮ್ ನಮ್ಗೆ ಕನಿಕಾ. ನಿಮ್ ಡ್ಯಾಡಿಂದ ನನ್ ತಾಂಡವ್ ಜೈಲ್ಗೆ ಹೋಗಿದ್ದಾನೆ. ನಮಗ್ ಪ್ರಾಬ್ಲಮ್ ಮಾಡಿದವ್ರಿಗೆ ನಾವ್ ಪ್ರಾಬ್ಲಮ್ ಮಾಡದೆ ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಈ ಕೇಸ್ ನಾನು ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತೀನಿ. ನಿನ್ ಟೆನ್ಷನ್ ನನ್ಗೆ ಅರ್ಥ ಆಗುತ್ತೆ. ಇದೆಲ್ಲದ್ರಿಂದ ನೀನ್ MD ಪೋಸ್ಟ್ ಗೆ ಹುಟ್ ಬರುತ್ತೆ ಅನ್ನೋದು ನಿನ್ ಪ್ರಾಬ್ಲಮ್ ಅಲ್ವಾ? ಆ ಪ್ರಾಬ್ಲಮ್ ನಿನಗ್ ಬರ್ಬಾರ್ದು ಅಂದ್ರೆ ಕನಿಕಾ, ನೀನು ನಾನ್ ಹೇಳ್ದಂಗ್ ಕೇಳ್ಬೇಕು. ಇದರಿಂದ ನೀನ್ MD ಪೋಸ್ಟ್ ಉಳಿಯುತ್ತೆ, ತಾಂಡವ್ನ ನಾನ್ ಜೈಲಿಂದ ಬಿಡ್ಸ್ಕೊಳ್ಳೋ ಉದ್ದೇಶನೂ ನೆರವೇರುತ್ತೆ. ನಾನ್ ಏನ್ ಮಾಡ್ಬೇಕು ಈಗ? ಜೈಲಿಗೆ ಕಳ್ಸಿತ್ತು ದೊಡ್ಡ ತಪ್ಪಾಯ್ತು ಅಂತ ನಿಮ್ ಡ್ಯಾಡಿಗೆ ಅನ್ಸ್ಬೇಕು. ಆ ಗಿಲ್ಟ್ ಅವ್ರಲ್ಲಿ ಹುಟ್ಟಬೇಕು. ಗಿಲ್ಟ್ ಹುಟ್ಟೋ ತರ ನೀನ್ ಮಾಡ್ಬೇಕು. ನನ್ ಉದ್ದೇಶ ಫುಲ್ಫಿಲ್ ಆಗತ್ತ. ಆ ಪ್ರಾಬ್ಲಮ್ ಆಗಲ್ಲ. ಕೇಸ್ ಗೆದ್ದು ಬರೋ ದುಡ್ಡಲ್ಲಿ ನಾನು ಆರಾಮಾಗಿರ್ತೇನೆ. ಸರಿ, ನಿನ್ ಕಂಪನಿ ಅಡ್ವೈಸರ್ ಆಗಿ ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೇನೆ. ಲುಕ್ ಕನಿಕಾ, ನನಗ್ ದುಡ್ಡು ಬರೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ ಮನೆ ಸೊಪ್ಪು ಮರೆಯೋದು ಇಂಪಾರ್ಟೆಂಟ್. ಅದನ್ನ ಮರೆಯೋದಕ್ಕೆ ನೀನ್ ಹೆಲ್ಪ್ ಮಾಡಿದ್ರೆ ನೀನ್ MD ಪೋಸ್ಟ್ ನ ಉಳಿಸ್ಕೊಳ್ಳೋದಕ್ಕೆ ನಾನ್ ಹೆಲ್ಪ್ ಮಾಡ್ತೇನೆ. ಮಾಡ್ಕೊಂಡು ಚೀನಾ
ತನ್ಮಯಲ್ಲಿ ಫ್ರೆಂಡ್ ಜೊತೆ ಹೋಗಿದ್ದಾರೆ. ಅದೇ ಅವ್ರ ಜೊತೆಗ? ಅವ್ರ ಜೊತೆ ಯಾಕೆ ಹೋದ? ಎಲ್ಲಿ ಹೋಗಿದ್ದಾರೆ? ಅಯ್ಯೋ ಅದೇನ್ ಗೊತ್ತಾ, ಅದೇ ಒಂದ್ ಆರ್ಡರ್ ಕೊಡೋದಿತ್ತಲ್ಲ, ಅದಕ್ಕೆ ಆದಿ ಹೊರಟಿದ್ದ. ಇವನು ಬಂದವನೇ ನನಗ್ ಬೋರ್ ಆಗ್ತಿದೆ ಅಂದ. ಅದಕ್ಕೆ ಸರಿ ಹೋಗಪ್ಪ ಅಂದ್ರೆ ಒಟ್ಟಿಗೆ ಹೋಗಿದ್ದಾರೆ. ಇನ್ನೇನ್ ಬರ್ಬೋದು. ಅದರಲ್ಲಿ ಬಂದೇ ಬಿಟ್ರು. ಇವತ್ತು ಅಂಕಲ್ ಜೊತೆ ಸೂಪರ್ ಆಗಿರೋ ಪಿಕ್ನಿಕ್ ಆಯ್ತು. ತಿಂದಾಯ್ತಲ್ಲ, ಹೋಗ್ ಕೈಕಾಲ್ ಮುಖ ತೊಳ್ಕೊ ಹೋಗು. ಸರಿ, ನೀನು ಕೈಕಾಲ್ ತೊಳ್ದು ಬಟ್ಟೆ ಚೇಂಜ್ ಮಾಡ್ಕೊ ಹೋಗು. ಆದಿಯವ್ರೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಮಾತಾಡೋದಕ್ಕೆ ಇಷ್ಟ ಇಲ್ಲ. ಕಾಮತ್ ಮಾವ ಹೇಳಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿಮ್ ಹತ್ರ ಇದನ್ನ ಕೇಳ್ತಿರೋದು. ಬಿಡಿ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಆದಿಯವ್ರೆ, ಏನ್ ಮಾತಾಡ್ತಿದೀರಿ? ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದೀರಿ? ಭಾಗ್ಯ, ಕೂಲ್. ನಾನು ಅಪ್ಪನ ಹತ್ರ ಭಾಗ್ಯ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳ್ತೀನಿ. ಮಾತಾಡೋ ಬದಲು ಖುಷಿಯಾಗಿ ಮದ್ವೆಗೆ ಒಪ್ಕೊಳ್ಳಿ, ಅವರು ಖುಷಿ ಪಡ್ತಾರೆ. ಭಾಗ್ಯ ಪ್ಲೀಸ್, ಲೈಫ್ ಅಲ್ಲಿ ಒಂದೇ ಪ್ರೀತಿಗೆ ಜಾಗ ಇರೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಾಗ್ಲಿಲ್ಲ. ಪ್ರೀತಿನ ಬಿಟ್ಕೊಡ್ಬೇಕಾಗ್ ಬಂತು. ತುಂಬಾ ಅನುಭವಿಸ್ದೆ ಕೂಡ. ಒಂದ್ಸಲ ಪ್ರೀತಿನ ಬಿಟ್ಕೊಡಕ್ಕೆ ನಾನ್ ರೆಡಿ ಇಲ್ಲ. ಮದ್ವೆ ಅಂತ ಆದ್ರೆ ಅದು ನಿಮ್ಮನ್ನೇ ಭಾಗ್ಯ. ಇಲ್ಲಾಂದ್ರೆ ಇಷ್ಟು ವರ್ಷ ಹೇಗ್ ಜೀವನನ ಕಳೆದ್ನೋ ಇನ್ ಮುಂದೆನೂ ಹಾಗೆ ಕಳೆದ್ಬಿಡ್ತೀನಿ. ನನ್ಗೇನು ತೊಂದ್ರೆ ಇಲ್ಲ. ನಿಮ್ ಮನೇಲಿ ಎಲ್ರಿಗೂ ನನ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ನೀವು ಮಾತ್ರ ನನ್ನ ಬೇಡ ಅಂತಿರೋದು. ಅಭಿಪ್ರಾಯ ಇದೆ ಅಂದ ತಕ್ಷಣ ಎಲ್ಲದಕ್ಕೂ ಒಪ್ಕೊಂಡ್ಬಿಡ್ಬೇಕು ಅನ್ನೋ ರೂಲ್ಸ್ ಏನಾದ್ರೂ ಇದೆಯಾ? ನಿಮ್ ಬಗ್ಗೆ ನಮ್ ಮನೆಯವ್ರಿಗೆಲ್ಲ ಹೇಗೆ ಒಳ್ಳೆ ಅಭಿಪ್ರಾಯ ಇದೆಯೋ, ನನಗೂ ನಿಮ್ ಬಗ್ಗೆ ಅಷ್ಟೇ ಒಳ್ಳೆ ಅಭಿಪ್ರಾಯ ಇದೆ. ಈ ವಿಷಯದಲ್ಲಿ ನಾನು ಒಪ್ಕೊಳ್ಳೋದಕ್ ಆಗೋದಿಲ್ಲ. ಈ ವಿಷಯದಲ್ಲಿ ನಾನ್ ನಿಮ್ಮನ್ನ ಫೋರ್ಸ್ ಮಾಡೋದಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ, ಇವತ್ ನಾನು ತನ್ಮಯ್ ಹತ್ರ ಮಾತಾಡ್ದೆ. ನಿಮ್ ಕುಟುಂಬದಲ್ಲಿ ನಾನು ಒಬ್ಬ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ನಿಮ್ ಅಪ್ಪನ ಸ್ಥಾನದಲ್ಲಿ ಇರ್ಬೇಕು ಅಂತ ಆಸೆ ಪಡ್ತಾ ಇದೀನಿ ಅಂತ ಹೇಳ್ದೆ. ನೀನ್ ಒಪ್ಪಿಗೆ ಇದೆಯಾ ಅಂತಾನು ಕೇಳ್ದೆ. ಅದೇವ್ರಿಗೆ ಏನ್ ಹೇಳ್ತಿದೀರಿ ನೀವು? ನನ್ ಮನ್ಸಲ್ಲಿ ಏನಿದೆಯೋ ನಾನು ಅದನ್ನ ಹೇಳ್ದೆ. ಖುಷಿಯಾಗಿ ಒಪ್ಕೊಂಡ. ಯಾಕೆ ಹೀಗೆಲ್ಲ ಮಾಡ್ತಿದೀರಿ ನೀವು? ಇನ್ನು ಚಿಕ್ಕ ಹುಡುಗ, ಅವ್ರ ಹತ್ರ ಯಾಕೆ ಇದನ್ನೆಲ್ಲ ಹೇಳಕ್ ಹೋದ್ರಿ? ತಪ್ಪು ಅದೇವ್ರೆ ಇದು. ಭಾಗ್ಯ, ನನ್ಗಿದು ತಪ್ಪು ಅಂತ ಅನಿಸ್ತಾ ಇಲ್ಲ. ನಾ ಕಳ್ಕೊಂಡಾಗ ಏನ್ ಆಗ್ತಿದೆ ಅಂತ ತಿಳ್ಕೊಳ್ಳೋ ಅಷ್ಟು ಬುದ್ಧಿ ನನಗಿರ್ಲಿಲ್ಲ. ನಾನ್ ತುಂಬಾ ಮಿಸ್ ಮಾಡ್ಕೋತಿದ್ದೆ. ನಾನ್ ಎಷ್ಟು ಒದ್ದಾಡ್ತಿದ್ದೆ ಅಂತ ನನಗ್ ಮಾತ್ರ ತುಂಬಾ ಚೆನ್ನಾಗ್ ಗೊತ್ತು. ಅತ್ತೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು, ತುಂಬಾ ಚೆನ್ನಾಗಿ ಪ್ರೀತಿ ಕೊಡ್ತಿದ್ರು. ಆದ್ರೆ ಏನ್ ಮಾಡೋದ್ ಹೇಳಿ, ಏಟಾದಾಗ ನಾನು ಅತ್ತೆ ಅಪ್ಪ ಅಂತ ಕೂಗ್ತಾ ಇರ್ಲಿಲ್ಲ. ಅಮ್ಮ ಅನ್ನೋ ಪದನೇ ಬರ್ತಾ ಇತ್ತು. ತನ್ಮಯ್ಯನ ನೋಡಿದಾಗ ನನ್ನನ್ನೇ ನೋಡ್ಕೊಂಡ್ ಹಾಗಾಗುತ್ತೆ. ಒಂದು ಬದಲಾವಣೆ ಏನು ಅಂತಂದ್ರೆ, ಅವನು ಅವ್ರ ಅಪ್ಪನ ತುಂಬಾ ಮಿಸ್ ಮಾಡ್ಕೊತಿದ್ದಾನೆ. ಹೌದು ಭಾಗ್ಯ, ಅವನ್ ಪಾಲಿಗೆ ಅಪ್ಪ ಅಮ್ಮ ಎಲ್ಲ ನೀವೇ ಆಗಿದ್ದೀರಾ. ಅಂದ್ರೆ ಅವನ್ ಜೀವನದಲ್ಲಿ ಒಬ್ಬ ಫಾದರ್ಲಿ ಫಿಗರ್ ಬೇಕೇ ಬೇಕಲ್ವಾ? ಬೈದು ತಿದ್ದೋದಕ್ಕೆ ಇದ್ರು ಜೊತೆಯಲ್ಲಿ ನಿಂತು ಹೆಗಲ್ ಕೊಡಕ್ ಬೇಕೇ ಬೇಕು ಅಲ್ವಾ? ಅವನಿಗೆ ಬೆನ್ ತಟ್ಟಿ ಪ್ರೋತ್ಸಾಹ ಕೊಡಕ್ಕೆ, ಅವನಿಗೆ ಬೈಕ್ ಓಡ್ಸೋದನ್ನ ಕಲ್ಸಕ್ಕೆ, ಕಾರ್ ಓಡ್ಸೋದನ್ನ ಕಲ್ಸಕ್ಕೆ ಒಬ್ಬ ಫಾದರ್ ತರ ಇರೋ ಫ್ರೆಂಡ್ ಬೇಕೇ ಬೇಕಲ್ವಾ? ಸ್ಥಾನನ ತುಂಬ್ತೀನಿ ಅಂತ ಅವನ ಹತ್ರ ಮಾತಾಡ್ದೆ. ಭಾಗ್ಯ, ನಾನು ನಿಮ್ ಒಪಿನಿಯನ್ ಕೇಳ್ತಾ ಇಲ್ಲ, ನೀವು ಹೇಳೋದ್ ಬೇಡ. ನನ್ ಮನ್ಸಲ್ಲಿರೋದನ್ನ ಹೇಳಿದೀನಿ. ಇನ್ ಮುಂದೆ ಪ್ಲೀಸ್ ನನ್ ಮದ್ವೆ ವಿಷಯನ ಮಾತಾಡ್ಬೇಡಿ. ಮತ್ತೆ ನಿಮ್ ಹತ್ರ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಅಂದ್ರೆ ನಿಮ್ ಬಗ್ಗೆ ನನ್ ಮನ್ಸಲ್ಲಿರೋ ಫೀಲಿಂಗ್ಸ್ ಯಾವತ್ತೂ ಬದಲಾಗೋದಿಲ್ಲ. ಸರಿನಾ ಭಾಗ್ಯ? ಏನ್ ಮಾಡ್ತಿದ್ಯಾ? ಸರಿ, ಡ್ರಾಯಿಂಗ್ ಹೌದಾ? ಎಲ್ಲಿ ತೋರ್ಸು. ಇದು ಪಪ್ಪ, ಇದು ಅಮ್ಮ, ಇದು ನಾನು. ಏನ್ ತನ್ಮ ಇವತ್ತು ಯಾವಾಗ್ಲೂ ಪಪ್ಪ ಚೀಟರ್ ಅಂತ ಹೇಳ್ತಿದ್ದನು, ಇವತ್ತು ಪಪ್ಪನ ಸೇರಿಸಿ ಡ್ರಾಯಿಂಗ್ ಮಾಡಿದ್ಯಾ? ತಾಂಡವ್ ಪಪ್ಪ ಯಾವತ್ತಿದ್ರು ಚೀಟರ್ ಚೀಟರ್ ಚೀಟರ್. ಪಪ್ಪನ ಬಗ್ಗೆ ಇಷ್ಟೊಂದೆಲ್ಲ ಕೋಪ ಇಟ್ಕೊಂಡು ಡ್ರಾಯಿಂಗ್ ಹಾಕೋ ಮಾಡ್ತಿದ್ಯಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾ? ಇದು ಹಳೆ ಪಪ್ಪ ಅಲ್ಲ, ಇದು ಹೊಸ ಪಪ್ಪ. ಮಾತಾಡಕ್ ನೀನ್ ನಾಚಿಕೆ ಆಗಲ್ವಾ? ಅಕ್ಕ, ಯಾಕೆ ಸುಮ್ಮನೆ ರೇಗಾಡ್ತಿದ್ಯಾ? ನಾನೇನ್ ತಪ್ಪಾಗಲ್ದೆ? ಹೇಳದೆಲ್ಲ ಹೇಳ್ಬಿಟ್ಟು ನಾನೇನ್ ತಪ್ಪು ಹೇಳ್ದೆ ಅಂತ ಕೇಳ್ತಿದ್ಯಾ? ತನ್ಮಯ್, ದಿಸ್ ಇಸ್ ಟೂ ಮಚ್. ಸುಮ್ನೆ ಅದನ್ನ ಹೇಳ್ಬೇಡ ನೀನು. ಡ್ರಾಯಿಂಗ್ ನಾನು, ನನ್ ಪ್ರಕಾರ ಇದು ನೀನು, ಹೊಸ ಪಪ್ಪ, ಅಮ್ಮ, ನಾನು. ತನ್ಮಯ್, ಅದನ್ನ ಹೇಳ್ಬೇಡ ಅಂತಿದ್ದೀನಿ. ಮತ್ತೆ ಮತ್ತೆ ಹೇಳ್ತಿದ್ಯಾ? ಇಷ್ಟ ಆಗ್ತಿಲ್ಲ, ಪ್ಲೀಸ್ ಸ್ಟಾಪ್. ಇಲ್ಲ, ನಾನು ಸ್ಟಾಪ್ ಮಾಡಲ್ಲ. ಹೇಳ್ತೀನಿ, ಹೇಳ್ತಾನೆ ಇರ್ತೀನಿ. ಇದಿದ್ರೆ ಅಲ್ಲ ಪ್ರಾಬ್ಲಮ್. ನಾನು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದೆ, ಆದ್ರೆ ಈ ರಾತ್ರಿ ಎಲ್ಲ ಅರ್ಧಾಕ್ಬಿಟ್ಲು. ಸರಿ, ಯಾಕೆ ಹಾಗೆ ಮಾಡಿದೆ? ಅವ್ನ್ ಮಾತಾಡಿ ಕೇಳಿದ್ರೆ ಅದನ್ನ ಅರ್ಧಾಕದಲ್ಲ, ಬಾಯ್ನಲ್ಲಿ ಬರ ಹಾಕ್ತಿದ್ರೆ ನೀವು. ಸರಿ ಮಾಡೋಣ ಅಂತಿದ್ದೀನಿ. ಹೋಗು ಅಂದೆ, ಜಗಳ ಸಾಲ್ದು ಅಂತ. ನಿಮ್ ಜಗಳ ಬೇರೆನಾ? ಅವ್ನ್ ಚಿಕ್ಕವನು, ನೀನ್ ಸುಧಾರ್ಕೊಂಡು ಹೋಗ್ಬೇಕು ತಾನೆ. ಅಜ್ಜಿ, ಪಪ್ಪ ಜೈಲಲ್ಲಿ ಇದಾರಲ್ವಾ, ಅವ್ರು ಒದ್ದಾಡ್ತಿರೋದ್ ನೋಡಿದ್ರೆ ಬೇಜಾರಾಗುತ್ತೆ. ನೋಡಿದ್ರೆ ಹೊಸ ಪಪ್ಪ ಅಂತ ಹೇಳ್ತಿದ್ದಾನೆ. ಹೊಸ ಪಪ್ಪನ? ಹ್ಞೂ ಅಜ್ಜಿ, ಅದೇ ವಿಷಯಕ್ಕೆ ಜಗಳ ಆಡಿದ್ದು. ಬಿಡಿಸಿ ನನ್ ಮುಂದೆನೆ ಇದು ಹೊಸ ಪಪ್ಪ ಅಂತ ಹೇಳ್ತಿದ್ದಾನೆ. ಪಪ್ಪ ಜಾಸ್ತಿ ದಿನ ಜೈಲಲ್ಲಿ ಇರೋದು ಸರಿ ಇರಲ್ಲ. ಪಪ್ಪನ ಮೊದ್ಲು ಬಿಡ್ಸ್ಕೊಂಡ್ ಬರ್ಬೇಕು. ಇಷ್ಟ ಅಂತ ಬಿಡಿಸ್ತಾರಂತ ನನಗೆ ನಂಬಿಕೆ ಇಲ್ಲ. ನಾವೇನಾದ್ರೂ ಮಾಡ್ಬೇಕಜ್ಜಿ.